ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಶುಕ್ರವಾರ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇತ್ತು, ಮಳೆ ಇದೆ ಅಂತೇಳಿ. ನಾನು ಬೆಳಿಗ್ಗೆ ನೋಡುವಾಗ ಚೆನ್ನಾಗಿ ಬಿಸಿಲಿತ್ತು. ಸೊ ನಾನು ಅಂದ್ಕೊಂಡೆ ಯಾವಾಗಲೂ ಇದೇ ಥರ ಆಗೋದು, ಯಾವಾಗ ಮಳೆ ಇರುತ್ತೆ ಅವತ್ತಿನ ದಿವಸ ಸ್ಕೂಲ್ ಇರುತ್ತೆ, ನೆಕ್ಸ್ಟ್ ಡೇ ಏನು ರಜೆ ಡಿಕ್ಲೇರ್ ಮಾಡ್ತಾರಲ್ವ ಅವತ್ತಿನ ದಿವಸ ಚೆನ್ನಾಗಿ ಬಿಸಿಲಿರುತ್ತೆ. ಸೊ ಅದೇ ಥರ ಇವತ್ತೂ ಆಯಿತು ಅಂತೇಳಿ ಅಂದ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ನೋಡುವಾಗ ಜೋರಾಗಿಯೇ ಮಳೆ ಬಂತು. ಜೋರಾಗಿ ಅಂದರೆ ಗಾಳಿ ಮಳೆ ಎಲ್ಲ ತುಂಬಾ ಜೋರಾಗಿ ಬಂತು. ರಜೆ ಕೊಟ್ಟಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ತುಂಬ ಜನ ಏನು ಫೀಲ್ ಮಾಡಿರ್ಬೋದು, ಅಂದರೆ ರಜೆ ಕೊಟ್ಟಿರ್ತಾರಲ್ವ ಅವತ್ತಿನ ದಿವಸ ಮಳೆನೇ ಇರಲ್ಲ, ಅವರು ಸ್ಕೂಲಿಗೆ ಹೋಗಿರ್ತಾರಲ್ವ ಅವತ್ತಿನ ದಿವಸ ತುಂಬಾ ಜೋರಾಗಿ ಮಳೆ ಇರೋದು. ಸೊ ಅವ್ರದ್ದು ರಜೆ ಅವತ್ತಿಂದು ವೇಸ್ಟೇ ಆಗಿಬಿಡುತ್ತೆ. ಸೊ ನನಗನ್ಸುತ್ತೆ ಮಕ್ಕಳಿಗೆ ಏನು ಮಳೆ ಟೈಮಲ್ಲಿ ರಜೆ ಕೊಡಬೇಕಾಗಿತ್ತು, ಬೇಸಿಗೆ ಟೈಮಲ್ಲಿ ಏನು ಸ್ಕೂಲ್ ಇರಬೇಕಾಗಿತ್ತು ಅಂತೇಳಿ. ಸೊ ಎನಿವೇಸ್ ಸಿಸ್ಟಮ್ ಗೌರ್ಮೆಂಟಿಂದ ಬಂದಿರೋದು ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆಯೇ ಇದು ಶುಕ್ರವಾರ ಅಲ್ವಾ. ಸೊ ನನ್ನ ಮಗಳು ನನ್ನ ಮೊನ್ನೆ ಅಮ್ಮನ ಮನೆಯಿಂದ ಬರುವಾಗ ನಮ್ಮ ಆಂಟಿ ಒಬ್ಬರು ಇದ್ದಾರೆ ಅಲ್ಲಿ. ಸೊ ಅವ್ರ ಮನೇಲಿ ತುಂಬ ತೊಂಡೆಕಾಯಿ ಆಗಿತ್ತು. ಆವಾಗ ನಾನು ಅದು ಅಲ್ಲಿಂದ ತುಂಬ ಸಲ ಹೋಗಿದ್ದೀನಿ ಬಂದಿದ್ದೀನಿ, ಅದೇ ದಾರಿಯಾಗಿ ಹೋಗೋದು ಅದೇ ದಾರಿಯಾಗಿ ಬರ್ತೀನಿ. ಬಟ್ ನಾನು ಒಂದ್ಸಲ ಅಬ್ಸರ್ವ್ ಮಾಡಿಲ್ಲ ಅವ್ರ ಮನೇಲಿ ತೊಂಡೆಕಾಯಿದು ಬಳ್ಳಿ ಇದೆಯಲ್ವ ಅದು ಬೆಳ್ತಿದೆ ಅಂತೇಳಿ, ಅಂದರೆ ಮೇಲ್ಗಡೆ ತನಕ ಹೋಗಿತ್ತು. ಸೊ ಹಾಗಾಗಿ ನಂಗೆ ಅಷ್ಟೊಂದು ಗೊತ್ತಾಗಿಲ್ಲ. ಮೊನ್ನೆ ಬರುವಾಗ ನಾನು ನೋಡಿದ್ನ. ಸೊ ಆವಾಗ ಆಂಟಿ ಕೇಳಿದೆ, ನಿಮ್ಮ ಮನೇಲಿ ತೊಂಡೆಕಾಯಿ ಆಗುತ್ತಾ ಅಂತೇಳಿ. ಅವರಂದರು ನಿಮಗೆ ಕೊಟ್ಟಿಲ್ವ, ನಾನು ಅವ್ರಿಗೂ ನೆನಪಿಲ್ಲ, ಅವ್ರು ಏನಾದರೂ ಆದರೆ ಮನೇಲಿ ಕೊಡ್ತಾರೆ, ಬಟ್ ಅವ್ರಿಗೂ ನೆನಪಿಲ್ಲ ಕೊಟ್ಟಿದ್ದೀನೋ ಇಲ್ವೋ ಅಂತೇಳಿ. ಸೊ ನಾನಂದೆ ಇಲ್ಲ ಕೊಟ್ಟಿಲ್ಲ ಅಂತೇಳಿ. ಅವಾಗ ಅವರಂದರು ನಾಳೆ ನಿನಗೆ ಕಳಿಸ್ತೀನಿ, ಇವಾಗ ಸ್ವಲ್ಪ ಇರೋದು ಗಿಡದಿಂದ ತೆಗಿತೀನಿ ಫಸ್ಟ್, ನಂತರ ಕಳಿಸ್ತೀನಿ ಅಂತೇಳಿ. ಸೊ ಇದು ನೆಕ್ಸ್ಟ್ ಡೇ ಇದು ಕಳಿಸಿರೋದು ನನ್ನ ಮಗಳು ಅಲ್ಲಿಂದ ಬರುವಾಗ ಅವಳ ಕೈಯಲ್ಲಿ ಕಳಿಸಿರೋದು. ತುಂಬಾ ಎಳೆದಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ತೊಂಡೆಕಾಯಿ, ಅದರದ್ದು ಪಲ್ಯ. ಆಮೇಲೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ತೊಂಡೆಕಾಯಿನೂ ಕಾಬೂಲ್ ಚೆನ್ನಾಗಿ ಹಾಕಿ ಮಾಡೋ ಪಲ್ಯ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ತೊಂಡೆಕಾಯಿನೇ ತುಂಬಾ ಇಷ್ಟ ಆಗುತ್ತೆ ಅವ್ರಿಗಂದ್ರೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ತೊಂಡೆಕಾಯಿ. ಸೊ ಅವಾಗ ಅವರಂದರು ನಾನು ಕಳಿಸ್ತೀನಿ ಅಂತೇಳಿ. ಸೊ ಅವ್ರು ಕಳಿಸಿದ್ರು ಮಗಳ ಕೈಯಲ್ಲಿ. ಸೊ ಅದನ್ನಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ನೈಟಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ. ನಾನು ಕಾಯಿ ತುರಿ ಎಲ್ಲ ಹಾಕಿ ಮಾಡಲ್ಲ ಪಲ್ಯ, ಸಿಂಪಲ್ಲಾಗಿ ಏನು ಅದನ್ನು ಎಣ್ಣೆಲೇ ಚೆನ್ನಾಗಿ, ಅಂದರೆ ನೀರೇನು ಹಾಕಲ್ಲ, ಹಾಗೆಯೇ ದಮ್ಮಲ್ಲಿ ಬೇಯಿಸ್ತೀನಿ. ಅಂದರೆ ಒಂದು ಸ್ವಲ್ಪ ಎಣ್ಣೆಲಿ ಮಸಾಲೆಲ್ಲ ಫ್ರೈ ಮಾಡಿಕೊಂಡು ನಂತರ ದಮ್ಮಲ್ಲಿ ಬೇಯಿಸ್ತೀವಲ್ವ ಆ ಥರ ಬೇಯಿಸ್ಕೊಳ್ಳೋದು. ಸೊ ಆ ಥರ ಮಾಡೋಣ ಅಂತೇಳಿ ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆಯೇ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನಿಲ್ಲಿ ಸಾರೂ ಇತ್ತಿಲ್ಲ, ಆಮೇಲೆ ಮಕ್ಕಳೂ ಇತ್ತಿಲ್ಲ, ಅಮ್ಮನ ಮನೇಲೇ ಇದ್ದರು, ನನಗೊಬ್ಳಿಗಲ್ವಂತೇಳಿ ತುಂಬ ದಿವಸದಿಂದ ಆಸೆನೂ ಆಗ್ತಾಯಿತ್ತು. ಬೆಲ್ಲದ್ದು ಕಲ್ತಪ್ಪ ಬರುತ್ತಲ್ವ, ಸೊ ಅದನ್ನು ಮಾಡೋಣ ಅಂತೇಳಿ ಅದನ್ನು ಮಾಡಿದ್ದೆ. ಒಂದು ಅರ್ಧ ಪೀಸು ಮನೆಗೆ ಕಳಿಸಿದ್ದೆ, ಸ್ವಲ್ಪ ಅರ್ಧ ಇಟ್ಟಿದ್ದೆ ಹಸ್ಬೆಂಡಿಗೆ ಅಂತೇಳಿ. ಬಟ್ ಆವಾಗವಾಗ ನಾನೇ ಹೋಗೋದು ತಿನ್ನೋದು ಅಂತೇಳಿ ಮಾಡಿ ಪೂರ್ತಿಯಾಗಿ ಖಾಲಿ ಮಾಡಿಬಿಟ್ಟೆ. ನನಗಂತೂ ತುಂಬಾ ಇಷ್ಟ ಆಗಿತ್ತು, ಯಾಕೆಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು. ಸೊ ತುಂಬಾ ಒಂಥರ ಫ್ಲಫಿಯಾಗಿ ಬಂದಿತ್ತು, ಕೇಕ್ ಬರುತ್ತಲ್ವ ಆ ಥರ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿತ್ತು ಒಟ್ಟಿನಲ್ಲಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಹಸ್ಬೆಂಡಿಗೆ ಇಟ್ಟಿರೋದು ನಾನೇ ತಿಂದು ಖಾಲಿ ಮಾಡಿಬಿಟ್ಟೆ. ಸೊ ಇವಾಗ ಏನೋ ತೊಂಡೆಕಾಯಿನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ, ರಾತ್ರಿ ಪಲ್ಯಕ್ಕೆ ಬೇಕಲ್ವ, ಸೊ ಅದಕ್ಕೋಸ್ಕರ. ಇದೆಲ್ಲ ಸರಿ ಉಂಟಾ ಪ್ಯಾಂಟ್ ಎಲ್ಲ ಲೂಸ್ ಉಂಟಾ? ಪ್ಯಾಂಟ್ ಇಡುವುದಕ್ಕೆ ಸರಿ ಇಡಲ್ಲ, ನಾನು ಪ್ಯಾಂಟ್ ಕೀಸ್ ಹಿಡಿದೇನೆ ಮಂಡಲ್ಲಿ ಅಲ್ಲೇ ಸರಿ ಕರೆಕ್ಟ್. ನಾವೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಈ ತರ ಮಳೆ ಬರ್ತಾ ಇತ್ತಲ್ವಾ, ಅಂದ್ರೆ ಜೋರಾಗಿ ಮಳೆ ಬಂದ್ರೆ ನಾವು ಇವಾಗ ಬೇಕಂದ್ರೆ ಸ್ವಲ್ಪ ಮಳೆ ಕಮ್ಮಿ ಅಂತಾನೆ ಹೇಳ್ಬಹುದು. ನಾವೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಒಂದು ಮಳೆ ಬರ್ತಾ ಇತ್ತು, ಸಿಡಿಲು ಮಿಂಚು ಈ ತರ ಎಲ್ಲ ಬರ್ತಾ ಇತ್ತು. ಆದ್ರೆ ನಮ್ಗೆ ಸ್ಕೂಲಲ್ಲಿ ರಜಾ ಅಂತ ಹೇಳಿ ಕೊಡ್ತಾನೆ ಇತ್ತಿಲ್ಲ. ಬಟ್ ಇವಾಗಿಂದು ಮಕ್ಳಿದ್ದು ಏನು ಮಜಾ ಅಂತ ಹೇಳ್ಬೋದು. ಯಾವಾಗ ಮಳೆ ಬರುತ್ತೆ ಅವಾಗ ಸ್ಕೂಲ್ ರಜೆ ಇರುತ್ತೆ, ಬರೀ ಸ್ಕೂಲ್ ರಜಾನೆ. ಎಷ್ಟು ರಜೆ ಇವಾಗ ಮೊನ್ನೆಯಿಂದ ರಜೆ ಸಿಕ್ಕಿದೆ, ನಿನ್ನೆ ಇವತ್ತು, ಅಂದ್ರೆ ಇಂಡಿಯನ್ ಫ್ರೈಡೆ ಅಲ್ಲೇ
ಗುರುವಾರ ಶುಕ್ರವಾರ ರಜಾ. ಇನ್ನು ನಾಳೆನೂ ರಜೆನೇ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಾಳೆನೂ ರಜೆ ಇರುತ್ತೆ, ಸಾಟರ್ಡೆ ರಜೆ. ಇನ್ನು ಎಷ್ಟು ರಜೆ ಸಿಗೋದಿದ್ಯೋ ಏನೋ. ಸೊ ನನ್ಗನ್ಸುತ್ತೆ ಈ ಬೇಸಿಗೆ ಟೈಮಲ್ಲಿ ರಜೆ ಕೊಡೋದಕ್ಕಿಂತ ಈ ತರ ಮಳೆ ಟೈಮಲ್ಲಿ ರಜೆ ಕೊಟ್ರೇನೆ ಒಳ್ಳೇದು ಅಂತ ಹೇಳಿ. ಅಂದ್ರೆ ಎಂದ್ರೆ ಎವಡೆ ನೀನ್ ಎವಡೆ ಕೊಂಡಿಲ್ಲಿ ಎಂದು ಬೋರು. ಸೊ ಅವರಿಗೆ ಏನು, ನಾವು ಸ್ಕೂಲ್ ಹೋಗ್ತಾ ಇದ್ದಾಗ ರಜೆನೆ ಕೊಡ್ತಾ ಇರ್ತಿಲ್ಲ. ಇನ್ ಮಳೆಗೆ ಸ್ಕೂಲಿಗೆ ಹೋಗುವಾಗ ಬುಕ್ಸ್, ಬ್ಯಾಗ್, ಯೂನಿಫಾರ್ಮ್ ಎಲ್ಲ ಫುಲ್ ಒದ್ದೆ ಅಂದ್ರೆ ಒದ್ದೆ. ಸ್ಕೂಲಿಗೆ ಹಾಗೇನೆ ಹೋಗಿ ಕೂತ್ಕೋತಾ ಇದ್ವಿ, ಚಳಿಯಲ್ಲಿ ನಡುಗ್ತಾ ಇದ್ವಿ ಸ್ಕೂಲಿಗೆ ಹೋಗ್ತಾ ಇದ್ದಾಗ. ಬಟ್ ಇವಾಗಿನ ಮಕ್ಳಿಗೆ ಒಂದ್ ಸ್ವಲ್ಪ ಮಳೆ ಬಂದ್ರೆ ಸಾಕು ಸ್ಕೂಲ್ ರಜಾ. ನನ್ಗನ್ಸುತ್ತೆ ಈ ತರ ಬೇಸಿಗೆ ಟೈಮಲ್ಲಿ ರಜೆ ಕೊಡೋದಕ್ಕಿಂತ ಈ ಮಳೆ ಬರುತ್ತಲ್ವಾ, ಈ ಟೈಮಲ್ಲಿ ರಜೆ ಕೊಡ್ಬೇಕು ಅಂತ ಹೇಳಿ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಬೇಕು. ಮಳೆ ಟೈಮಲ್ಲಿ ರಜೆ ಕೊಡ್ಬೇಕು, ಬೇಸಿಗೆ ಟೈಮಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಆತರ ಅನ್ಸುತ್ತೆ. ಇವಾಗ್ಲೂ ಚೆನ್ನಾಗ್ ಮಳೆ ಬರ್ತಾ ಇದೆ, ಜೋರಾಗಿನೇ ಮಳೆ ಬರ್ತಾ ಇದೆ. ಐ ಥಿಂಕ್ ನಾಳೆನು ಸ್ಕೂಲ್ ರಜಾನೆ ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ಜೋರಾಗಿ ಮಳೆ ಬಂತು. ಇವಾಗ ಬೆಳಿಗ್ಗೆನು ಜೋರಾಗಿ ಬಂದಿತ್ತು, ಇವಾಗನು ಜೋರಾಗಿ ಬರ್ತಾ ಇದೆ. ಸೊ ಹಾಗಾಗಿ ನಾಳೆನು ರಜೆನೆ ಇರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಸೊ ನಂದಿಲ್ಲಿ ಏನು ತೊಂಡೆಕಾಯಿನೇ ಕಟ್ ಮಾಡಿ ಆಗ್ತಾ ಇಲ್ಲ, ಒಂದಲ್ಲ ಒಂದು ಏನು ಕೆಲಸ ಆಗ್ತಿದೆ. ಹಾಗೇನೆ ಸ್ವಲ್ಪ ಹೊತ್ತು ಮೊದ್ಲು ಏನು ನೀರುನು ಒಂಥರ ಸ್ಮೆಲ್ ಬರ್ತಾ ಇತ್ತು, ಅದನ್ನು ಚೆಕ್ ಮಾಡಿದೆ. ಕೆಳಗಡೆ ಮನೆಗೆಲ್ಲ ಹೋಗಿ ನೋಡಾಗ ಅವ್ರದ್ದು ಯಾವ್ದು ಸ್ಮೆಲ್ ಬಂದಿಲ್ಲ, ನಮ್ದು ಮಾತ್ರ ಸ್ಮೆಲ್ ಬರ್ತಾ ಇತ್ತು. ಇವಾಗ ಕರೆಕ್ಟ್ ಆಯ್ತು, ಏನ್ ಸ್ಮೆಲ್ ಬರ್ತಾ ಇಲ್ಲ. ಆದ್ರೂ ಒಂಥರ ಅನ್ಸುತ್ತೆ ಕುಡಿಯೋದಕ್ಕೆ, ಯಾಕಂದ್ರೆ ಆವಾಗ ಸ್ಮೆಲ್ ಬಂದಿತ್ತಲ್ವಾ. ಸೊ ಹಾಗಾಗಿ ಒಂಥರ ಅನಿಸ್ತಾ ಇದೆ. ಒಟ್ನಲ್ಲಿ ಚೆನ್ನಾಗ್ ಮಳೆ ಬರ್ತಾ ಇದೆ. ಮಳೆ ಬರುವಾಗಂತೂ ಖುಷಿ ಆಗುತ್ತೆ, ಬಟ್ ನಮ್ಗೆ ಮಾತ್ರ ಕಷ್ಟ. ಇಲ್ಲೆಲ್ಲ ನಿಂತ್ಕೊಳಕಲ್ಲ, ಆಗಲ್ಲ, ಫುಲ್ ನೀರ್ ಬೀಳುತ್ತೆ ಇಲ್ಲೆಲ್ಲ. ಹೋಮ್ವರ್ಕ್ ಎಲ್ಲ ಹಾಕಿದೆ ಅಲ್ಲಿ ಏದು ಕಟ್ಟು. ಸೊ ಇವಾಗ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳಿಗೆ ಸ್ಕೂಲಿದು ಸ್ವಲ್ಪ ಪ್ರಾಜೆಕ್ಟ್ ಇದೆಲ್ಲ, ಏನು ಸ್ಟಿಕ್ಕರ್ಸ್ ಎಲ್ಲ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಹೋಗಿ ತಗೋಬರೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಇಬ್ಬರು ಇದ್ದರೆ ಜಗಳ ಮಾಡೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಅವ್ರಿಗೆ ವಾರ್ನಿಂಗ್ ಮಾಡಿ ಹೋಗಿರೋದು, ಏನು ಬರೋ ಅಷ್ಟೊತ್ತಿಗೆ ಇಬ್ಬರೂ ಚೆನ್ನಾಗೇ ಇರಬೇಕು, ಜಗಳ ಮಾಡಬಾರ್ದು ಅಂತೆಲ್ಲ ಹೇಳಿ. ಸೊ ಇವಾಗ ನಾನು ಹಸ್ಬೆಂಡ್ ಹೋಗ್ತಾ ಇದ್ದೀವಿ, ಯಾಕಂದರೆ ಮಳೆ ಬರ್ತಾ ಇದೆ. ಇಲ್ಲಾಂದರೆ ಚಿಕ್ಕವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ದೊಡ್ಡೋಳ ಮನೇಲಿ ಒಬ್ಬಳೇ ಕೂತ್ಕೊಂಡೆ ಏನೋ ಹೋಮ್ವರ್ಕಾ ಅಥವಾ ಅವಳದ್ದು ಏನು ಕೆಲಸ ಇದೆ ಅದು ಮಾಡ್ತಾ ಇದ್ಲು. ಬಟ್ ಮಳೆ ಬರ್ತಾ ಇದೆಯಲ್ವ ಅಂತೇಳಿ, ಸೊ ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಹಸ್ಬೆಂಡ್ ಇಬ್ಬರೇ ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ಅದೂ ಗಾಡಿ ಇಲ್ಲ ಹಸ್ಬೆಂಡಿದು. ಹಸ್ಬೆಂಡ್ ಬರುವಾಗ ದೊಡ್ಡ ಗಾಡಿಯಲ್ಲಿ ಬಂದಿರೋದು, ಅಂದರೆ ಅವ್ರದ್ದು ಕೆಲಸದ ಗಾಡಿ ಇದೆಯಲ್ವ ಅದರಲ್ಲೇ ಬಂದಿರೋದು. ಸೊ ಅಮ್ಮನ ಮನೆ ಹೋಗಿ ಅಮ್ಮನ ಮನೆಯಿಂದ ಅಪ್ಪಂದು ಸ್ಕೂಟಿ ಇದೆ. ನಮ್ಮಪ್ಪ ಇವಾಗಂತೂ ಏನು ಆಟೋ ಬಿಡ್ತಾ ಇದ್ದಾರೆ, ಮಾಷಾಅಲ್ಲಾ, ಅಲ್ಹಮ್ದುಲಿಲ್ಲಾ. ಸೊ ಹಾಗಾಗಿ ಅವ್ರದ್ದು ಸ್ಕೂಟಿ ಇದೆಯಲ್ವ ಮನೆಯಲ್ಲೇ ಇತ್ತು. ಸೊ ಹಾಗಾಗಿ ಆ ಸ್ಕೂಟಿನ ತಗೊಬಂದು ಇವಾಗ ಏನು ಕೇಸ್ ರೋಡಿಗೆ ಬಂದಿದ್ದೀವಿ. ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಬೇಕಿತ್ತು ಅವಳಿಗೆ, ಹೋಮ್ನಿವರ್ಸ್ ಈ ಥರದ್ದೆಲ್ಲ, ಹರ್ಬಿವರ್ಸ್ ಎಲ್ಲ ಈ ಥರದ್ದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಬೇಕಿತ್ತು. ಸೊ ಅದಕ್ಕೋಸ್ಕರ ಅದು ತಗೊಳ್ಳೋಣ ಅಂತೇಳಿ ಇವಾಗ ಏನು ಅಲ್ಲೊಂದು ಫ್ಯಾನ್ಸಿ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ. ಹಾಗೆಯೇ ಸೈಬರ್ಗೂ ಬರೋದಿತ್ತು. ಇಲ್ಲಿ ನೋಡಿ ಸೈಬರಲ್ಲಿ ಏನು ಬರೆದಿದ್ದಾರೆ ಅಂತೇಳಿ, ನನಗಂತೂ ಅದು ನೋಡಿ ತುಂಬಾ ನಗು ಬಂದುಬಿಡ್ತು. ತುಂಬ ಜನ ಅದೇ ಥರ ಹೇಳೋದವ, ನಾಳೆ ಕೊಡ್ತೀನಿ, ಇವಾಗ ಬರ್ತೀನಿ, ನನ್ನದೇನು ಪರಿಚಯ ಇಲ್ವಾ, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಅದನ್ನು ಇತ್ತು, ಅದನ್ನು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೆ. ಹಾಗೆಯೇ ಮಕ್ಕಳು ಬರುವಾಗ ಏನಾದರೂ ತಗೊಬನ್ನಿ ಅಂತ ಹೇಳಿದರು. ಬಟ್ ಅಲ್ಲಿ ಆ ಥರ ಸ್ವೀಟ್ಸ್ ಆ ಥರ ಟೈಪ್ ನನಗೆ ಏನೂ ಅಷ್ಟೊಂದು ಬೇಡ ಅಂತ ಹೇಳಿತ್ತು ಈ ಥರ, ಯಾಕಂದರೆ ಮಳೆ ಬರ್ತಾ ಇದೆ. ಮಳೆ ಬರುವಾಗ ಈ ಥರ ಸ್ವೀಟ್ಸ್ ಕೋಲ್ಡ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಏನಾದರೂ ಬಿಸಿ ಬಿಸಿಯಾಗಿ ಸಿಕ್ಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗೆಯೇ ಅಲ್ಲಿ ಕಬಾಬ್ ಇದೆಲ್ಲ ಇಟ್ಟಿದ್ರು, ವೆರೈಟಿ ಕಬಾಬ್ ಅಲ್ಲ. ಸೊ ಅದರಿಂದ ಸ್ವಲ್ಪ ಕಬಾಬ್ ಅಂದರೆ ಒಂಥರ ಬ್ರೋಸ್ಟೆಡ್ ಚಿಕನ್, ಸ್ಮಾಲ್ ಪೀಸ್, ಆಮೇಲೆ ಚಿಕನ್ ಟಿಕ್ಕ ಈ ಥರ ಎಲ್ಲ ತೊಗೊಂಡ್ವಿ. ಹಾಗೆಯೇ ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಆಗುತ್ತೆ ಅಂಥೇಳಿ ಡ್ರ್ಯಾಗನ್ ಫ್ರೂಟ್, ಆಮೇಲೆ ಸೀಬೆ ಹಣ್ಣೆಲ್ಲ ತಗೊಂಡು ಇವಾಗ ರಿಟರ್ನ್ ಮನೆಗೆ ಬಂದಿದ್ದೀವಿ. ಚಪಾತಿ ಎಲ್ಲ ಬಂದು ಮಾಡಿರೋದು, ಹೋಗುವಾಗ ಪಲ್ಯ ಮಾತ್ರ ಮಾಡಿಟ್ಟು ಹೋಗಿದ್ದೆ. ಸೊ ಇವಾಗ ಇಲ್ಲಿ ನಾವು ಡಿನ್ನರ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ನನ್ನ ಮಗಳಂತೂ ಅಂತಿದ್ಲು, ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ತೊಂಡೆಕಾಯಿ, ಬಟ್ ಇವತ್ತಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ಲು. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ, ಮಗಳನ್ನ ಮದ್ರಸಕ್ಕೆ ಕಳಿಸೋದಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು, ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಆಮೇಲೆ ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ನಾನು ವೀಡಿಯೋ ಮಾಡ್ತಿರೋದು ಇದು ಮಧ್ಯಾಹ್ನ ಒಂದು 11 ಗಂಟೆ 11:30 ಗಂಟೆ ಆಗಿದೆ.
ಸೊ ನಾನೇನು ಮದುವೆ ಹೋಗೋ ಪ್ಲ್ಯಾನಲ್ಲಿ ಇತ್ತಿಲ್ಲ, ನನಗೆ ಸ್ವಲ್ಪ ಆಧಾರ್ ಕಾರ್ಡಿದೆಲ್ಲ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಹೋಗಲ್ಲ ಅಂದಿದ್ದೆ ಅಮ್ಮನ ಹತ್ರ. ನೀನು ನಮ್ಮ ಆಂಟಿ ಇದ್ದಾರೆ ಅವ್ರು ಹೋಗಿ ಅಂತೇಳಿ. ಬಟ್ ನಮ್ಮ ಆಂಟಿ ಕೊನೆಗೆ ಅಂದ್ಲು ನನಗೆ ಬರೋದಕ್ಕಾಗಲ್ಲ, ನೀವೇ ಹೋಗಿ ಅಂತೇಳಿ. ಸೊ ಅದಕ್ಕೋಸ್ಕರ ಅಮ್ಮ ಒಬ್ಬರೇ ಹೋಗಬೇಕಲ್ವ ಅಂತೇಳಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನನ್ನ ತಂಗಿದು ಹಸ್ಬೆಂಡಿದು ಫ್ಯಾಮಿಲಿಲಿ ಮದುವೆ ಇರೋದು. ಸೊ ಅವಳಿಗೆ ಹೋಗೋದಕ್ಕಾಗಲ್ಲ, ಸೊ ಅವಳಿಗೆ ಸ್ವಲ್ಪ ರೆಸ್ಟ್ ಇದೆ. ಸೊ ಹಾಗಾಗಿ ಯಾರೂ ಹೋಗಿಲ್ಲ ಅಂತೇಳಿ ಆಗೋದು ಬೇಡ ಅಂತೇಳಿ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಇಲ್ಲಿ ಮದುವೆಗೆ. ರಿಕ್ಷಾ ಬೇಣು ಇಪ್ಪಮ್ಮ ಬಸ್ ಬತ್ತೋಗು ಅದೇ ಮಜರ ಕ್ರಾಸ್ ರಿಕ್ಷಾಗೆ ಅವಳಲ್ಲಿ. ಸೊ ಇಲ್ಲಿ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಬಸ್ ಒಂದು ಸಿಗುತ್ತೆ, ಬಟ್ ಅದೇ ಹೇಳಿದ್ದೆ ನಾನು ಫಸ್ಟಿಗೂ ಹೇಳಿದ್ದೆ, ನಾನು ಯಾವಾಗ ಡೈರೆಕ್ಟ್ ಬಸ್ಸಿಗೆ ವೆಯ್ಟ್ ಮಾಡ್ಕೋತೀನೋ ಆವತ್ತು ನನಗೆ ಡೈರೆಕ್ಟ್ ಬಸ್ಸೇ ಸಿಗಲ್ಲ. ಸೊ ಕೇಸ್ ರೋಡಿಗೆ ಬಂದು ಕೇಸ್ ರೋಡಿಂದ ಇವಾಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಈ ಥರ ಒಬ್ಬರು ಈ ಕಂಡಕ್ಟರ್ ಇದ್ದಾರಲ್ವ, ಒಬ್ಬರು ಲೇಡಿ ಇದ್ದರು. ಅವ್ರಿಗೆ ಅವ್ರ ಕೈಯಲ್ಲಿ ಕ್ಯಾಶ್ ಇತ್ತು, ಚಿಲ್ಲರೆ ಸ್ವಲ್ಪ ಇತ್ತು, 12 ರೂಪಾಯಿ ಏನೋ ಇತ್ತು. ಸೊ ಅವರು ತೊಕ್ಕೊಟ್ಟಿಗೆ ಅಷ್ಟೇ ಆಗಿರ್ಬೋದು ಅಂತೇಳಿ ಕೊಟ್ಟರು. ಬಟ್ ಕಂಡಕ್ಟರ್ ಅಂದರು ಇಲ್ಲ 17 ರೂಪಾಯಿ ಅಂತೇಳಿ ಆ ದುಡ್ಡನ್ನು ರಿಟರ್ನ್ ಕೊಟ್ಟರು ಅವರಿಗೆ. ಆಮೇಲೆ ಅವರಂದ್ರೆ ನಾನು ಪೇ ಮಾಡ್ಬೋದು ಅಂತೇಳಿ, ಅವರಂದ್ರು ಇಲ್ಲ ಪೇ ಮಾಡಲಿಕ್ಕಿಲ್ಲ, ಕ್ಯಾಶೇ ಕೊಡಬೇಕು ಅಂತೇಳಿ ಹೇಳಿದ್ರು. ಸೊ ಆವಾಗ ನಂಗಾಯಿತು. ಆಮೇಲೆ ನಾನೇ 5 ರೂಪೀಸ್ ಅವ್ರ ಹತ್ರ ಕೈಯಲ್ಲಿ ಚೇಂಜ್ ಇಲ್ಲ. ಅವಾಗ ನನ್ನ ಹತ್ರ ಕೇಳಿದರು, ಏನು ನಿಮ್ಮ ಹತ್ರ ಗೂಗಲ್ ಪೇ ಕ್ಯಾಶ್ ಇದೆಯಾ, ನನಗೆ ಸ್ವಲ್ಪ ಗೂಗಲ್ ಪೇ ಮಾಡ್ತೀನಿ, ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತೇಳಿ. ನಾನು ಬೇಡ ಹಾಗೇನೇ ಇರಲಿ ಅಂತೇಳಿ, ಎಷ್ಟು ಬೇಕು ಅಂತೇಳಿ ಅವರು 5 ರೂಪೀಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ 5 ರೂಪೀಸ್ ಕೊಟ್ಟು ಅವರು ಬಸ್ಸಿಗೆ ಕೊಟ್ಟರು. ಆವಾಗ ನನಗೆ ನೆನಪಾಗಿರೋದು ಒಂದು 2-3 ವರ್ಷದ ಮೊದಲು, 2-3 ವರ್ಷ ಆಗ್ಬೋದು. ಸೊ ಆವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗುವಾಗ ನಮ್ಮಮ್ಮ ಮ್ಯಾಂಗ್ಳೂರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಕೈಯಲ್ಲಿ ಚೇಂಜ್ ಇತ್ತಿಲ್ಲ ಅಂತೇಳಿ 100 ರೂಪೀಸ್ ಮಾತ್ರ ಇತ್ತು. ಅದೇ ಇದ್ದಿದ್ದು 100 ರೂಪೀಸೇ, ಬೇರೆ ಎಕ್ಸ್ಟ್ರಾ ಅಮೌಂಟ್ ಏನೂ ಇತ್ತಿಲ್ಲ. ಸೊ ನಾನು ಬಸ್ಸಿಗೆ ಕೊಟ್ಟೆ. ಆ ನೋಟು ಹರಿದಿರೋದು ನಾನೂ ನೋಡಿಲ್ಲ, ನಮ್ಮ ಅಮ್ಮನೂ ನೋಡಿಲ್ಲ. ಸೊ ನಾನು ಕಂಡಕ್ಟ್ರಿಗೆ ಕೊಟ್ಟೆ ಆ ದುಡ್ಡನ್ನು. ಕೊಟ್ಟಾದ್ಮೇಲೆ ಅವರಂದರು ಇದು ಹೋಗಲ್ಲ, ಹರಿದಿದೆ ಅಂತೇಳಿ ವಾಪಸ್ ಕೊಟ್ಟರು. ಅಂದರೆ ನನ್ನ ಹತ್ರ ಬೇರೆ ದುಡ್ಡು ಇಲ್ಲ ಅಂತೇಳಿ. ಆವಾಗ ಅವರಂದರು ಪರವಾಗಿಲ್ಲ ಇರಲಿ ಅಂತೇಳಿ ನನಗೆ ಟಿಕೆಟ್ ಕೊಟ್ಟರು. ಬೇಡ ನಿನಗೆ ಎಲ್ಲಿ ಹೋಗೋದು ಅಂತೇಳಿ ಕೇಳಿ ಟಿಕೆಟ್ ಕೊಟ್ಟರು. ಆಮೇಲೆ ನಾನು ಮ್ಯಾಂಗ್ಳೂರಲ್ಲಿ ಇಳಿದೆ. ಆಮೇಲೆ ಇಳಿಯೋದಕ್ಕಾಗುವಾಗ ಅವರು ಬಂದು ಕಂಡಕ್ಟರ್ ಹತ್ರ ಕೇಳ್ತಾ ಇದ್ದಾರೆ, ಏನು ಗೊತ್ತಾ, ನಿಮ್ಮ ಹತ್ರ ರಿಟರ್ನ್ ಬರೋದಕ್ಕೆ ದುಡ್ಡಿದೆಯಾ ಅಂತೇಳಿ. ನಾನಂದೆ ಇಲ್ಲ ಅಲ್ಲಿ ನಮ್ಮ ಅಮ್ಮ ಇದ್ದಾರೆ ಅಂತೇಳಿ. ಇಲ್ಲ ಸುಳ್ಳು ಹೇಳಬೇಡ, ನಿಜ ಹೇಳು, ಏನು ಬೇಜಾರೇನಿಲ್ಲ, ಬೇಕಂದರೆ 100 ರೂಪಾಯಿ ಕೊಡ್ತೀನಿ ನಾನೇ ಅಂತೇಳಿ. ನಾನು ಅವಾಗಂದೆ ಇಲ್ಲ ಬೇಡ, ಅಷ್ಟೇ ಹೇಳಿದ್ರಲ್ವ, ಅಲ್ಹಮ್ದುಲಿಲ್ಲ ಸಾಕು, ನಮ್ಮ ಅಮ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತೇಳಿ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂಥ ಕಂಡಕ್ಟರ್ಸು ಇರ್ತಾರೆ, ಇಂಥ ಕಂಡಕ್ಟರ್ಸು ಇರ್ತಾರೆ. ಆಮೇಲೆ ಇವಾಗ ಒಂದು ರೀಸೆಂಟಾಗಿ ಒಂದು 3-4 ಮಂತ್ ಮೊದಲು ಅವ್ರದ್ದೊಬ್ಬರು ವಿಡಿಯೋ ಆರ್ಟಿಸ್ಟ್ ಬಸ್ಸಲ್ಲಿ ಹೋಗಿ ಎಲ್ಲರದ್ದು ಆರ್ಟ್ ಮಾಡ್ತಾರಲ್ವ. ಸೊ ಅಂಥ ಒಬ್ಬರು ಆರ್ಟಿಸ್ಟ್ ಅವ್ರದ್ದು ಆ ಕಂಡಕ್ಟ್ರಿದು ಆರ್ಟ್ ಮಾಡಿದರು, 42 ನಂಬರ್ ಬಸ್ಸಿದು ಕಂಡಕ್ಟ್ರಿದು. ಸೊ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ, ಯಾಕೆಂದರೆ ಅವ್ರನ್ನ ನೋಡುವಾಗಲೇ ಗೊತ್ತಾಗುತ್ತೆ ಅವ್ರು ಎಂಥ ಮನುಷ್ಯ, ಎಂಥ ಜನ ಅಂತೇಳಿ. ಸೊ ಅದು ಇವಾಗ ಹೇಳೋಣ ಅಂತೇಳಿ ಅನ್ನಿಸ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾಕಂದರೆ ಆ ಕಂಡಕ್ಟ್ರ್ ಆ ದುಡ್ಡನ್ನು ರಿಟರ್ನ್ ಕೊಟ್ಟರು ಅವರಿಗೆ. ಒಂಥರ ಬೇಜಾರಾಯಿತು, ಈ ಥರ ಯಾಕೆ ಮಾಡ್ತಾರೆ, ಒಂದು 17 ರೂಪಾಯಿ ಅಥವಾ 17 ರೂಪಾಯಲ್ಲಿ 12 ರೂಪಾಯಿ ಕೊಟ್ಟಿದ್ದಾರೆ ಅವರು, ಬರೀ 5 ರೂಪೀಸ್ಗೋಸ್ಕರ ಏನು ಆ ದುಡ್ಡನ್ನೇ ರಿಟರ್ನ್ ಕೊಟ್ಟು ಕ್ಯಾಶೇ ಕೊಡಿ ಅಂತೇಳಿ ಒಂಥರ ಜೋರಾಗಿಯೇ ಮಾತಾಡಿದರು. ಒಂಥರ ಬೇಜಾರಾಯಿತು. ಆ ಥರ ಅಂಥವ್ರು ಇರ್ತಾರೆ, ಇಂಥವ್ರು ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿರೋದು. ಸೊ ಇದು ಅವತ್ತು ಸ್ವಲ್ಪ ಮದುವೆ ಹೋಗಿ ಬಂದಾದಮೇಲೆ ಬ್ಯಾಂಕಿಗೂ ಹೋಗಿದ್ದೆ. ಆಮೇಲೆ ಅಲ್ಲಿಂದ ಇವಾಗ ಈವ್ನಿಂಗ್ ಹಸ್ಬೆಂಡೂ ಬಂದಿದ್ದರು. ಸೊ ಇವಾಗ ನಾವಿಲ್ಲಿ ಸ್ವಲ್ಪ ಡಿಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಮನೆಯದು ಸಾಮಾನೆಲ್ಲ ಬೇಕಾಗಿತ್ತು, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಏನು ತೆಗಿಯೋಣ ಅಂತೇಳಿ ಇವಾಗ ಬಂದಿದ್ದೀವಿ ಡಿಮಾರ್ಟ್ಗೆ. ಇದು ಬೇಡ ರೈಸ್ ಬಿರಿಯಾನಿ. ನನಗೆ ಡಿಮಾರ್ಟಿಗೆ ಬಂದರೆ ಈ ಥರ ಗ್ಲಾಸಸ್ಸಲ್ಲಿ ಇದೆಯಲ್ಲ, ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ತೆಗಿಯೋಣ ಅಂತೇಳಿ ಅನಿಸುತ್ತೆ. ಬಟ್ ನಮ್ಮ ಮನೆಯಲ್ಲಿ ಏನು ಅದಕ್ಕೆ ಬೇಕಾಗಿರುವಂತಹ ಜಾಗ ಇಲ್ಲ ಇಡೋದಕ್ಕೆ. ಸೊ ಅದಕ್ಕೋಸ್ಕರ ಅದ್ರ ಮುಂದ್ಗಡೆನೇ ಹೋಗಲ್ಲ, ಸ್ವಲ್ಪ ನೋಡ್ತೀನಿ, ಅಲ್ಲೇ ಇಟ್ಟು ಬರ್ತೀನಿ. ಇನ್ಶಾಲ್ಲ ಬೇರೆ ಏನಾದರೂ ಮನೆ ಮಾಡಿದರೆ ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ, ಅಂದರೆ ಶೆಲ್ಫ್ಗಳೆಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರದ್ದು ಈ ಥರದ್ದೆಲ್ಲ ಇಡೋದಕ್ಕೆ ಜಾಗ ಸಿಕ್ಕಿದರೆ ಅದ್ರ ಮೇಲೆ ಚೆನ್ನಾಗಿ ಜೋಡಿಸ್ಕೊಂಡು ಇಡ್ಬೋದು. ನಮಗಿಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೂ ತೆಗೆಯೋದಕ್ಕೆ ಹೋಗಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅಥವಾ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ ಇಲ್ಲಿ ಹಾಗೇನೆ ಇಲ್ಲಿ ಗ್ಲಾಸ್ ಇದು ಜಾರಲ್ಲಿ ಇದೆಯಲ್ವ, ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಗ್ಲಾಸೇ ಟ್ರೆಂಡಿಂಗಲ್ಲಿರೋದು. ಈ ಥರ ಸಿಲ್ವರು ಗ್ಲಾಸ್ ಅಥವಾ ಗ್ಲಾಸೂ ವುಡನ್ ಲಿಡ್ ಬರುತ್ತಲ್ವ, ಈ ಥರದ್ದು ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ತುಂಬಾ ಕಮ್ಮಿ ಪ್ರೈಸ್ಗೂ ಇತ್ತು. ಸೊ ಹಾಗೇನೆ ಇಲ್ಲಿ ಹಸ್ಬೆಂಡೂ ಬಿಲ್ ಮಾಡ್ತಾ ಇದ್ದಾರೆ. ಬಿಲ್ ಮಾಡಿ ಇವಾಗ ಏನು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.